ಅಜ್ಜಿ ನಾನು ಅದೇ ನನ್ನ ಫ್ರೆಂಡ್ ಇದ್ದಾನೆ ಅಂತ ಹೇಳ್ತಿದ್ನಲ್ಲ, ಹಾಂ ಅವನಿಗೆ ಅವ್ರ ಅಪ್ಪ ಅಮ್ಮ 3 ಲಕ್ಷ ರೂಪಾಯಿ ಪಿ ಸಿ ಕೊಡ್ಸ್ಯಾರೆ. ನನಗೂ ಕೊಡ್ಸಜ್ಜಿ, ನೀನು ಅಪ್ಪಗೆ ಹೇಳಿ. ವಿಷ್ಣು, ನಾನು ನಿಂಗೆ ಅಂತಿದ್ದೆ ಬೇಜಾರಾಗಬೇಡ ವಿಷ್ಣು. ಅಲ್ಲ, ಖುಷಿ ಆಯಿತು ಕೇಳಿ. ಅವ್ರ ಅಪ್ಪಾಜಿಗೆ ಅಷ್ಟು ಶ್ರೀಮಂತಿಕೆ ಇರ್ಬೋದು, ಕೊಡಿಸಿದ್ದಾರೆ. ನೀನು ಅದನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದಪ್ಪ. ಯಾಕೆ ಗೊತ್ತಾ, ನಮ್ಮನೆ ಪರಿಸ್ಥಿತಿ ಏನು ಅಂತ ನೀನು ತಿಳ್ಕೊಂಡಿದ್ಯಾ. ನಮ್ಮ ಅಪ್ಪು ಅಷ್ಟು ಕೊಡ್ಸೋಕೆ ಆಗೋದಿಲ್ಲ ಅಂತ ತಿಳ್ಕೊಬೇಡ. ಅವ್ರ ಮೇಲೆ ಭಾರ ಇರಬಾರ್ದಪ್ಪ ನಾವು, ಗೊತ್ತಾಯ್ತಾ. ಅದರಿಂದ ನನಗೆ ಅವಶ್ಯಕತೆ ಎಷ್ಟೈತೆ ಅಂತ ತಿಳ್ಕೊಂಡು ನಾವು ಕೇಳಬೇಕು. ನಮ್ಮ ಲಿಮಿಟ್ ಎಷ್ಟೈತೆ ಅಷ್ಟಾಗಿ ಇರಬೇಕಪ್ಪ. ಇನ್ನೊಬ್ಬರು ಶ್ರೀಮಂತಿಗೆ ಜೀವನ ಬಯಸಬೇಡ, ಇದ್ದಿದ್ರಲ್ಲೇ ಖುಷಿ ಪಡಬೇಕು, ಗೊತ್ತಾ. ಕೆಲವು ಜನಕ್ಕೆ ನಿನ್ನಷ್ಟು ಕೊಡಿಸಿರಲ್ಲ ಕಡೆ ವಿಷ್ಣು. ಕೆಲವು ಸ್ನೇಹಿತರು ಬರ್ತಾರಲ್ಲ, ಅವ್ರಿಗೆ ನಿನ್ನಷ್ಟು ಕೊಡಿಸಿರಲ್ಲ, ಗೊತ್ತಾ. ಅವರು ಅವ್ರ ಅಪ್ಪನ ಕೇಳ್ತಾರೆ, ಅವ್ರ ಅಪ್ಪ ಅಮ್ಮಗಳಿಗೆ, ವಿಷ್ಣು ಹತ್ರ ಅದೈತೆ ಇದೈತೆ, ನಮ್ಮ ಹತ್ರ ಇಲ್ಲ ಅಂತ. ಆ ಥರ ಎಕ್ಸ್ಪೆಕ್ಟ್ ಮಾಡಬಾರ್ದಪ್ಪ. ಅದೇ ನಿನ್ಗಿಂತ ವಿದ್ಯಾವಂತರು ನೋಡಿ ನೀನು ಅವ್ರಿಗಿಂತ ಚೆನ್ನಾಗಿ ಓದಬೇಕು ಅಂತ ಮನಸ್ಸನ್ನ ಇಟ್ಕೊಂಡು ಚೆನ್ನಾಗಿ ಓದು, ಗೊತ್ತಾ. ಚೆನ್ನಾಗಿ ಓದು, ಜೀವನದಾಗ ಒಳ್ಳೆಯದನ್ನ ಎಕ್ಸ್ಪೆಕ್ಟ್ ಮಾಡ್ಕೋ. ಉನ್ನತ ಸ್ಥಾನಕ್ಕೆ ಹೋಗು, ಒಳ್ಳೆ ಕೆಲ್ಸಕ್ಕೆ ಸೇರ್ಕೋ. ಅವಾಗ ನೀನು ಬಯಸಿದ್ದೆಲ್ಲ ನಿನಗೇ ಸಿಗ್ತೈತೆ. ನಿನ್ಕಿಂತ ವಿದ್ಯಾವಂತರು ನೋಡಿ ವಿದ್ಯೆ ಕಲಿ, ಗೊತ್ತದ. ನಿನ್ಕಿಂತ ಶ್ರೀಮಂತಿಕೆ ಐತೆ ಅಂತ ಶ್ರೀಮಂತಿಕೆ ಜೀವನನ ಬಯಸೋಕೋಬೇಡ. ನಿನಗೆ ವಿದ್ಯೆ ಎಲ್ಲ ವಿದ್ಯೆ ಸಿಕ್ತಾಗ ಅದ್ರ ತಕ್ಕನ ಕೆಲಸನೂ ಸಿಗ್ತೈತೆ. ಅವಾಗ ನೀನು ಬಯಸಿದ್ದೆಲ್ಲ ನಿನಗೇ ಸಿಗ್ತೈತೆ.